ನಶಮುಕ್ತ ಭಾರತದ ಹೊಸ ಆ್ಯಪ್ಗೆ ಲಾಗಿನ್ ಆಗೋದೆಂಬ ನೋಡ್ತಾ ಹೋಗೋಣ ಈಗ. ಇಲ್ಲಿ ಇವೆಂಟ್ಸನ್ನ ಹೇಗೆ ಆ್ಯಡ್ ಮಾಡ್ಬೇಕಂದ್ರೆ ಆ್ಯಡ್ ಇವೆಂಟ್ ಅಂತಿದೆಯಲ್ಲ, ಆ್ಯಡ್ ಇವೆಂಟನ್ನು ಕ್ಲಿಕ್ ಮಾಡಬೇಕು. ಆ್ಯಡ್ ಇವೆಂಟ್ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ ಆ್ಯಡ್ ಇವೆಂಟ್ಸ್. ಬಂದಾಗ ಯಾವ ಡಿಸ್ಟಿಕ್ಕು, ಏನು ಆ್ಯಕ್ಟಿವಿಟಿ ಮಾಡಿದ್ದೀರಾ, ಯಾವ ಡೇಟು, ಏನು ವಿಷಯ, ಯಾವ ಥರ ಅವೇರ್ನೆಸ್, ಇದೆಲ್ಲ ಈ ಥರ ಆಪ್ಷನ್ಸ್ ಬರ್ತವೆ. ಅದನ್ನು ನೀವು ಯಾವ್ದು ಮಾಡಿರ್ತೀವಿ ಅದನ್ನು ಕ್ಲಿಕ್ ಮಾಡಬೇಕು. ಇದರಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದ್ದಾವಲ್ಲ, ಇದರಲ್ಲಿ ನೀವು ಫ್ಲ್ಯಾಶ್ ಮೊಬೈಲ್ಸ್, ಡ್ರೈವ್ಸ್ ಆ್ಯಂಡ್ ಲೈರೀಸು ಈ ಥರ ಎಲ್ಲ ಇದೆ ಆಪ್ಷನ್ಸು. ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಅಂತ ಇರುತ್ತೆ, ಡ್ರಾಯಿಂಗ್ ಕಾಂಪಿಟೇಷನ್ನು, ಮ್ಯಾರಥಾನು, ವಾಕ್ಥಾನ್ ಆ ಥರ ಎಲ್ಲ ನಾವು ಇದೆಲ್ಲ ಆಪ್ಷನ್ಸ್ ಇದೆ. ನೀವೇನೆಲ್ಲ ಕಾರ್ಯಕ್ರಮ ಮಾಡಿದರೆ ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟಲ್ಲಿ ನಮ್ಮ ಮೆಂಬರ್ ಆಫ್ ಪಾರ್ಟಿಸಿಪೇಷನ್ಸ್ ಅಂತ ಬರುತ್ತೆ. ಅಂದರೆ ಎಷ್ಟು ಜನ ಮೆಂಬರ್ ಭಾಗವಹಿಸಿದ್ರು, ಟೋಟಲ್ ಮೆಂಬರ್ ಎಷ್ಟು, ಡೇಟ್ ಬರುತ್ತೆ. ಡೇಟು, ಆ ಡೇಟನ್ನು ಅದು ಆಟೋಮೆಟಿಕಲಿ ಸೆಟ್ ಮಾಡಬೇಕು. ಆಮೇಲೆ ಡಿಪಾರ್ಟ್ಮೆಂಟ್ ಅಂದರೆ ತಾಲೂಕು ಪಂಚಾಯತಿಯೋ, ಜಿಲ್ಲಾ ಪಂಚಾಯತಿಯೋ ಅಥವಾ ಡಿ ಸಿ ಆಫೀಸು, ಗ್ರಾಮ ಪಂಚಾಯತಿ ಏನಲ್ಲಿ ಮಾಡಿದರೆ ಅಲ್ಲಿ ಅದನ್ನು ಎಂಟ್ರಿ ಮಾಡಬೇಕು. ಡಿಪಾರ್ಟ್ಮೆಂಟ್ ಎಂಟ್ರಿ ಮಾಡಿದ ಮೇಲೆ ನೆಕ್ಸ್ಟು ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಅಂತ ಬರ್ತೈತಿ. ಆ ಪಾರ್ಟಿಸಿಪೇಟ್ ನಂಬರ್ಸ್ ಹಾಕಬೇಕು. ನೆಕ್ಸ್ಟ್ ಅದರಲ್ಲಿ ಮೇಲ್ ಎಷ್ಟು, ಫಿಮೇಲ್ ಎಷ್ಟು ಅಂತ ಬರುತ್ತೆ. ಅಂದರೆ ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ ಬರುತ್ತೆ. ಅದನ್ನು ನಾವು ಡಿವೈಡ್ ಮಾಡಿ ಬಾಯ್ಸ್ ಎಷ್ಟು, ಗರ್ಲ್ಸ್ ಎಷ್ಟು ಅಂತ ಬರೀಬೇಕು. ಎಕ್ಸಾಂಪಲ್ ನಿಮಗೆ ಕೊಡ್ತಾ ಹೋಗ್ತದೆ ಅಷ್ಟೇ, ನಾನು ಎಷ್ಟೆಲ್ಲ ಎಂಟ್ರಿ ಮಾಡಬೇಕಂತೇಳಿ. ನೆಕ್ಸ್ಟು ನಂಬರ್ ಆಫ್ ಅಂದರೆ ಇನ್ಸ್ಟಿಟ್ಯೂಷನ್ ಅಲ್ಲಲ್ಲ, ಅದೇನು ಅಂದರೆ ಒಂದು ಎಕ್ಸಾಂಪಲಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಒಂದು ಬೇರೆ ಕ್ಯಾಂಪಸ್ ಒಳಗಡೆ ಮಾಡಿದಾಗ ಮಾತ್ರ ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತೆಲ್ಲ ಬರುತ್ತೆ. ನೀವು ನಾರ್ಮಲಾಗಿ ಮಾಡಿದಾಗ ಅದು ಯಾವುದೂ ಬರೋಲ್ಲ. ಈ ಥರ ಆಗುತ್ತೆ. ಈ ಎಂಟ್ರಿ ಆದಮೇಲೆ ನಾವು ಕ್ಲಿಕ್ ಮಾಡಬೇಕು. ಫೋಟೋ ಕ್ಲಿಕ್ ಮಾಡಿದ್ಮೇಲೆ ಗ್ಯಾಲ್ರಿಗೆ ಹೋಗುತ್ತೆ. ಗ್ಯಾಲ್ರಿ ಒಳಗಡೆ ನೀವು ಯಾವ ಫೋಟೋ ಮಾಡಿರ್ತೀರ ಆ ಫೋಟೋನ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಅದು ಅಪ್ಲೋಡ್ ಆಗುತ್ತೆ. ಈ ರೀತಿ ಅಪ್ಲೋಡ್ ಆದಮೇಲೆ ಕೆಳಗಡೆಗೆ ಈಸ್ ಕಂಪ್ಲೀಟೆಡ್ ಕರೆಂಟ್ ಅಂತ ಮತ್ತು ಕಂಪ್ಲೀಟ್ ಕ್ಲಿಕ್ ಮಾಡ್ಬೇಕು. ಕೆಳಗಡೆ ಕರೆಂಟ್ ಲೊಕೇಶನ್ ಅಂತ ಕ್ಲಿಕ್ ಮಾಡಬೇಕು. ಅದು ಲೊಕೇಶನ್ ಎಲ್ಲಿರ್ತೀರ ಅಲ್ಲೇ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ಲಿ. ಬಟ್ ಲೊಕೇಶನ್ ತೊಗೋಬೇಕಾದ್ರೆ ಅದಕ್ಕೂ ಮುಂಚೆ ನೀವು ಲೊಕೇಶನ್ ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಿರ್ಬೇಕು. ಇಲ್ಲಾಂದರೆ ಅದು ಅದೇ ಕೇಳುತ್ತೆ. ಸರ್ ಅಂತ ಎಸ್ ಕೊಟ್ಟು ಲೊಕೇಶನ್ ಆನ್ ಮಾಡ್ಕೊಂಡು ಲೊಕೇಶನ್ ಸಬ್ಮಿಟ್ ಮಾಡಿ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ಮೇಲೆ ಅದು ಸಕ್ಸಸ್ಫುಲ್ ಅಂತ ಬರುತ್ತೆ. ಸಕ್ಸಸ್ಫುಲ್ ಆದಮೇಲೆ ಅದನ್ನ ಎಲ್ಲಿ ನಾವು ಆ್ಯಕ್ಟಿವಿಟೀಸ್ ನೋಡ್ಬೇಕು. ಅದು ಸಕ್ಸಸ್ಫುಲ್ ಆದಮೇಲೆ ಅದು ಮತ್ತೆ ಬ್ಯಾಕು ಮತ್ತು ಆ್ಯಡ್ ಅಂತ ಬರುತ್ತೆ. ಈ ರೀತಿ ಬರುತ್ತೆ. ಆಮೇಲೆ ಅದು ನೀವು ಬ್ಯಾಕ್ ಹೋಗಿ ಅದು ಆಗೈತಲ್ಲ ಅಂತ ನೋಡ್ಕೋಬೇಕಾದ್ರೆ ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದಾಗ ಈ ಥರ ಇರುತ್ತೆ. ಈವೆಂಟ್ಸ್ ಬ್ಯಾಕ್ ಹೋದಾಗ ಇಲ್ಲಿ ಬಂದು ಇಲ್ಲಿ ಸೇವ್ ಆಗಿರುತ್ತೆ. ನೀವು ಇದೆಲ್ಲ ಲೀಸ್ಟಲ್ಲಿ ನೀವೆಲ್ಲ ಏನು ಎಂಟ್ರಿ ಮಾಡಿದ್ರೆ ಯಾವ ಥರ ಅಂತ ಎಲ್ಲ ನೋಡ್ಕೋಬೋದು. ಫೋಟೋಸ್ ಯಾವೆಲ್ಲ ಇದ್ದಾವೆ ಅಂತ ನೀವು ಡೀಟೇಲ್ಸಾಗಿ ನೋಡ್ಕೋಬೋದು. ಇಲ್ಲಿ ಸಕ್ಸಸ್ಫುಲ್ ಆದ ನಂತರ ಮತ್ತು ನೀವು ಪ್ರತಿಯೊಂದು ಫೋಟೋಕ್ಕೂ ಆ್ಯಡ್ ಇವೆಂಟ್ಸ್ ಅಂತ ಹೋಗಲೇಬೇಕು. ಪ್ರತಿಯೊಂದು ಈವೆಂಟನ್ನು ಆ್ಯಡ್ ಮಾಡುವಾಗ ಪ್ರತಿಯೊಂದಕ್ಕೂ ಆ್ಯಡ್ ಅಂತ ಹೋಗಲೇಬೇಕು. ಆ್ಯಡ್ ಇವೆಂಟ್ ಅಂತ ಕೊಡಬೇಕು. ನೀವೇನೆಲ್ಲ ಕಾರ್ಯಕ್ರಮ ಮಾಡಿದಿರಿ ಅದನ್ನೆಲ್ಲ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಎಲ್ಲ ಭರ್ತಿ ಮಾಡಬೇಕು. ಭರ್ತಿ ಆದ ನಂತರ ಮತ್ತೆ ಅದನ್ನು ಕೂಡ ಫೈನಲಾಗಿ ಲೊಕೇಶನ್ ಮಾಡಬೇಕು, ಫೋಟೋ ಹಾಕಬೇಕು, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಹಾಕಬೇಕು, ಏನೆಲ್ಲ ಇದೆ ಅದು ಮಾಹಿತಿಗಳನ್ನೆಲ್ಲ ಎಂಟ್ರಿ ಮಾಡಿದ ನಂತರ ಮತ್ತೆ ಕೂಡ ಸೇವ್ ಅಂತ ಕೊಡಬೇಕು. ಮತ್ತೆ ಸೇವ್ ಆದಮೇಲೆ ಸೇವ್ ಸಕ್ಸಸ್ಫುಲಿ ಅಂತ ಬರ್ತೈತಿ. ಆಮೇಲೆ ಮತ್ತೆ ಬ್ಯಾಕ್ ಟು ಅಂತ ಬರುತ್ತೆ. ಬ್ಯಾಕ್ ಟು ಹೋದಾಗ ಮತ್ತೆ ಆ್ಯಡ್ ಇವೆಂಟ್ ಅಂತ ಹೋಗಬೇಕು. ಆ್ಯಡ್ ಇವೆಂಟ್ ಹೋಗಬೇಕು, ಮತ್ತೆ ಆ್ಯಡ್ ಮಾಡಬೇಕು. ಈ ಥರ ಎಲ್ಲ ನೀವು ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಫೋಟೋಗಳನ್ನು ಮಾಡ್ತಾ ಹೋಗ್ರಿ. ಅದು ನೀವು ಮಾಡಿದ್ದನ್ನು ಈ ಥರ ಲೀಸ್ಟಲ್ಲಿ ನೋಡ್ಬೋದು. ನೀವು ಓಪನ್ ಆಗುತ್ತೆ, ಅಲ್ಲೇ ಕಾಣ್ತಾ ಇರುತ್ತೆ.